ಮಾರೋಹಳ್ಳಿ ಗ್ರಾಮಸ್ಥರ ನಿದ್ದೆಗೆಡಿಸಿದ ಬಾಯ್ಲರ್ ಭೂತ. ಸ್ಕಂದ ಪ್ಯಾಕೇಜಿಂಗ್ ಕಂಪನಿಯ ಬೇಜವಾಬ್ದಾರಿಗೆ ಬಲಿಯಾಗುವವರು ಯಾರು? ನಿಯಮಗಳನ್ನ ಗಾಳಿಗೆ ತೂರಿ ಬಾಯ್ಲರ್ ಅಳವಡಿಕೆ, ಗ್ರಾಮಸ್ಥರಲ್ಲಿ ಆತಂಕ. ಕಾಟನ್ ಬಾಕ್ಸ್ಗಳ ನಡುವೆ ಹೊಗೆಯಾಡ್ತಿದೆ ಅಪಾಯ. ಬಾಯ್ಲರ್ ಕಾವಿಗೆ ಬೆಚ್ಚಗಾಯ್ತೆ ಅಧಿಕಾರಿಗಳ ಜೇಬು. ನೆಲಮಂಗಲ ತಾಲೂಕಿನ ಟಿಬೇಗೂರು ಈಗ ಬೆಂಕಿಯ ಉಂಡೆಯ ಮೇಲೆ ನಿಂತಿದೆ. ಇಲ್ಲಿನ ಮಾರೋಹಳ್ಳಿ ಗ್ರಾಮದಲ್ಲಿರುವ ಸ್ಕಂದ ಪ್ಯಾಕೇಜಿಂಗ್ ಸೊಲ್ಯೂಷನ್ ಕಂಪನಿ ಜನರ ಪಾಲಿಗೆ ಮೃತ್ಯುಕೂಪವಾಗಿ ಮಾರ್ಪಟ್ಟಿದೆ. ತೆರೆದ ಜಾಗದಲ್ಲಿ ಅಳವಡಿಸಿರುವ ಬಾಯ್ಲರ್ ಯಾವಾಗ ಸ್ಫೋಟಗೊಳ್ಳುತ್ತೋ ಎಂಬ ಭೀತಿಯಲ್ಲಿ 3 ಗ್ರಾಮಗಳ ಜನತೆ ಕಾಲ ಕಳೆಯುತ್ತಿದ್ದಾರೆ. ಇಷ್ಟೆಲ್ಲ ನಡೆಯುತ್ತಿದ್ರೂ ಅಧಿಕಾರಿಗಳು ಮಾತ್ರ ಜಾಣ ನಿದ್ದೆಗೆ ಜಾರಿದ್ದಾರೆ. ದೃಶ್ಯದಲ್ಲಿ ಕಾಣ್ತಿರುವ ಈ ಬೃಹತ್ ಬಾಯ್ಲರ್ ಅಕ್ಷರಶಃ ಸಾವಿನ ಸಂಕೇತದಂತೆ ಭಾಸವಾಗ್ತದೆ. ಹೌದು, ಇದು ಟಿಬೇಗೂರಿನ ಮಾರೋಹಳ್ಳಿ ಗ್ರಾಮದ ಸ್ಕಂದ ಪ್ಯಾಕೇಜಿಂಗ್ ಸೊಲ್ಯೂಷನ್ ಕಂಪನಿಯ ಕರಾಳ ಮುಖ. ಯಾವುದೇ ಸುರಕ್ಷತಾ ಕ್ರಮಗಳಿಲ್ಲದೆ ನಿಯಮಗಳನ್ನ ಗಾಳಿಗೆ ತೂರಿ ತೆರೆದ ಜಾಗದಲ್ಲಿ ಈ ಬಾಯ್ಲರ್ ಅಳವಡಿಸಲಾಗಿದೆ. ಭೀಕರ ಸದ್ದು ಮಾಡುತ್ತಾ ಕಾರ್ಯಾಚರಿಸುವ ಈ ಬಾಯ್ಲರ್ ಸುತ್ತಮುತ್ತಲಿನ 3 ಗ್ರಾಮಗಳ ಜನರ ನಿದ್ದೆಗೆಡಿಸಿದೆ. ಈ ಕಂಪನಿಯ ತುಂಬಿರುವುದು ಬರೀ ಕಾಟನ್ ಬಾಕ್ಸ್ಗಳು ಮಾತ್ರ. ಸಣ್ಣ ಕಿಡಿ ತಗುಲಿದರೂ ಕ್ಷಣಾರ್ಧದಲ್ಲಿ ಇಡೀ ಕಂಪನಿ ಬೆಂಕಿಯ ಕೆನ್ನಾಲಿಗೆಗೆ ಆಹುತಿಯಾಗಲಿದೆ. ಇತ್ತೀಚಿನ ದಿನಗಳಲ್ಲಿ ಬೆಂಕಿಯ ಅವಘಡಗಳು ರಾಜ್ಯಾದ್ಯಂತ ಜನರನ್ನ ಬೆಚ್ಚಿ ಬೀಳಿಸುತ್ತಿವೆ. ಹೀಗಿದ್ದರೂ ಮಾಲೀಕರು ಮಾತ್ರ ಜನರ ಜೀವದ ಜೊತೆ ಚೆಲ್ಲಾಟವಾಡ್ತಿದ್ದಾರೆ. ಲಾಭದ ಅಪಾಹಪಿಗೆ ಬಿದ್ದಿರುವ ಮಾಲೀಕರಿಗೆ ಜನರ ಪ್ರಾಣಕ್ಕಿಂತ ಹಣವೇ ದೊಡ್ಡದಾಗಿದೆ. ಇನ್ನು ಈ ಭಾಗದ ಅಧಿಕಾರಿಗಳ ನಡೆ ಕೂಡ ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ. ಜನವಸತಿ ಪ್ರದೇಶಕ್ಕೆ ಹೊಂದಿಕೊಂಡಂತೆ ಇರುವ ಈ ಅಪಾಯಕಾರಿ ಕಂಪನಿಯನ್ನ ಕಂಡು ಕಾಣದಂತೆ ಅಧಿಕಾರಿಗಳು ವರ್ತಿಸುತ್ತಿದ್ದಾರೆ. ಜನರ ಪ್ರಾಣಕ್ಕಿಂತ ಅಧಿಕಾರಿಗಳ ಜೇಬು ಬೆಚ್ಚಗಾಗ್ತಿದೆಯೇ ಎಂಬ ಪ್ರಶ್ನೆ ಈಗ ಸಾರ್ವಜನಿಕರ ವಲಯದಲ್ಲಿ ಕೇಳಿಬರುತ್ತಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನಿದ್ದೆಯಿಂದ ಎಚ್ಚರಗೊಳ್ಳಬೇಕಿದೆ. ದೊಡ್ಡ ಮಟ್ಟದ ಅವಘಡ ಸಂಭವಿಸುವ ಮುನ್ನವೇ ಈ ಕಂಪನಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕಿದೆ. ಇಲ್ಲದಿದ್ದರೆ ಮಾರೋಹಳ್ಳಿ ಗ್ರಾಮದ ಜನರ ಜೀವಕ್ಕೆ ಯಾರು ಹೊಣೆ ಎಂಬುದು ಸದ್ಯದ ಯಕ್ಷ ಪ್ರಶ್ನೆಯಾಗಿದೆ.